ಕಾಲೇಜು ಮೊತ್ತ ಬಂದು 500 ಕೋಟಿ. ಯಾಕಂದರೆ ಮೆಡಿಕಲ್ ಕಾಲೇಜ್ ಟೋಟಲ್ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ ನಿಮಗೆ 1000 ಕೋಟಿ ಆಗುತ್ತೆ. ನಮಗೆ ಹಾಸ್ಪಿಟ್ಲ್ ಬೇಕಾಗಿಲ್ಲ ನಮಗೆ, ಯಾಕಂದರೆ ಹಾಸ್ಪಿಟ್ಲ್ ಆಲ್ರೆಡಿ ನಮ್ಮ ಹತ್ರ SNR ಹಾಸ್ಪಿಟ್ಲ್ ಇದೆ. ನಮ್ಮ ಹತ್ರ SNR ಹಾಸ್ಪಿಟ್ಲ್ ಇರೋದ್ರಿಂದ ನಮಗೇನು ಹಾಸ್ಪಿಟ್ಲ್ ಬೇಕಾಗಿಲ್ಲ. ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು ಪ್ಲಸ್ ಕಾಲೇಜ್ ಬಿಲ್ಡಿಂಗು, ಇದು ನಮಗೆ ಕ್ಯಾಂಟೀನ್, ಹಾಸ್ಟೆಲ್ಸು ಇದು ಬೇಕಾಗುತ್ತೆ ಅಷ್ಟೇ. ನಮ್ಗೆ ಹಾಸ್ಪಿಟ್ಲ್ ಏನು ಬೇಕಾಗಿಲ್ಲ. ಹಾಸ್ಪಿಟ್ಲ್ ನಮಗಿರುವಂಥ ಹಾಸ್ಪಿಟ್ಲ್ ನಮಗೆ ಕರೆಕ್ಟಾಗಿದೆ, ಚೆನ್ನಾಗಿದೆ. ಆಮೇಲೆ ಇನ್ನು ಎಕ್ಸ್ಟೆನ್ಷನ್, ಫ್ಯೂಚರಲ್ಲಿ ಎಕ್ಸ್ಟೆನ್ಷನ್ ನಮ್ಗೆ ಹಾಸ್ಪಿಟ್ಲ್ ಬೇಕು ಅಂದರೆ IB ಜಾಗ ಇದೆಯಲ್ಲ, ಅದು ಆ ಜಾಗವನ್ನು ಆಲ್ರೆಡಿ IBಗೆ ನಾವು 6 ಎಕರೆ ಜಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಆ ಜಾಗವನ್ನು ಇವಾಗ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಸ್ವಲ್ಪ ದಿವಸದಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಫ್ಯೂಚರ್ಗೆ ಮೆಡಿಕಲ್ ಕಾಲೇಜ್ಗೆ ಏನಾದರೂ ಎಕ್ಸೆಸ್ ಆಗಿ ನಮಗೇನಾದರೂ ಬೇಕು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಮಾಡ್ಕೊಳ್ಳೋ ಥರ, ಯಾವುದು ಸಿರಿಕಲ್ಚರ್ದು ಜಾಗ ಒಂದು 5 ಎಕರೆ ಇದೆ, IBದು ಒಂದು 3.25-4 ಎಕರೆ ಇದೆ IB ಜಾಗ. ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಅವ್ರ ಜಾಗಗಳು ಕೊಟ್ಬಿಟ್ಟಿದ್ದೀವಿ ಇವಾಗ. ಅಂದರೆ IBಗಳು ಅವೆಲ್ಲ ಅಲ್ಲೇ ಇರ್ತವೆ, ನಮಗೆ ಬೇಕು ಅಂದಾಗ ಅದನ್ನು ತೊಗೊಳ್ಳುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ಅದೊಂದಾಗಿದೆ. ರಿಂಗ್ ರೋಡ್ದು ಆಲ್ರೆಡಿ DPR ಮಾಡ್ತಾಯಿದ್ದೀವಿ ಸರ್. ರಿಂಗ್ ರೋಡ್ದು DPR ಮಾಡ್ತಾಯಿದ್ದೀವಿ. DPR ಮಾಡೋಕ್ಕೋಸ್ಕರ 2,84,00,000 ರೂಪಾಯಿಯನ್ನು DPRಗೆ ಟೆಂಡರ್ ಕರೆದೇ ಆಯಿತು, ಟೆಂಡರು ಕೊಟ್ಟಾಯಿತು. ಟೆಂಡರ್ ಅವರು DPR ಮಾಡ್ತಾ ಇದ್ದಾರೆ, ಅಂದರೆ ಓಡಾಡಿಕೊಂಡು ಎಲ್ಲ DPR ಮಾಡ್ತಾ ಇದ್ದಾರೆ. ಅದಾಗಿದ ತಕ್ಷಣ ಅದನ್ನು ಸಬ್ಮಿಟ್ ಮಾಡ್ತೀವಿ. ರಿಂಗ್ ರೋಡ್ದಿನ DPR ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಇವಾಗ DPR ಮಾಡೋದಕ್ಕೆ ಟೆಂಡರ್ ಮಾಡಿದ್ದೀವಿ, ದುಡ್ಡು ಕೊಟ್ಬಿಟ್ಟಿದ್ದೀವಿ. ಅವ್ರು ದುಡ್ಡು ಅಂತಂತ ಕೊಡ್ತಾ ಇದ್ದೀವಿ, ಪ್ಲಸ್ ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ. ಅದೊಂದಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಇವತ್ತು ನರಸಾಪುರ ಗ್ರಾಮದಲ್ಲಿ ಹೆಣ್ಮಕ್ಳಿಗೆ ವಸತಿ ನಿಲಯ ಇವತ್ತು ಅಲ್ಲಿ ಒಂದು 170 ಕೋಟಿನಲ್ಲಿ ಕಟ್ತಾ ಇದ್ದೀವಿ. ಆಲ್ಮೋಸ್ಟ್ 4ನೇ ಫ್ಲೋರು ಕಂಪ್ಲೀಟ್ ಆಗಿದೆ. ಆಮೇಲೆ ಇನ್ನೊಂದು 5,30,00,000ದಲ್ಲಿ ಅಂಬೇಡ್ಕರ್ ಭವನ ರಸ್ತೆ ಚರಂಡಿ ನಿರ್ಮಾಣ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ 5,30,00,000 ಕೋಟಿ. ಲೋಕೋಪಯೋಗಿ ಇಲಾಖೆ ಅಂದರೆ PWDನಲ್ಲಿ 204 ಕೋಟಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 115 ಕೋಟಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎತ್ತಿಲುವನೆ ಯೋಜನೆಯಿಂದ 40 ಕೋಟಿ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 40 ಕೋಟಿ ತಗೋ ಬಂದಿದೆ ನಮಗೆ. ಉನ್ನತ ಶಿಕ್ಷಣ ಇಲಾಖೆಯಿಂದ 103 ಕೋಟಿ ರೂಪಾಯಿಯನ್ನು ತಂದಿದ್ದೀವಿ. ಇದುವರೆಗೂ ಕರ್ನಾಟಕದಲ್ಲಿ ಯಾವ ತಾಲೂಕಿಗೂ ಇಷ್ಟು ಕೊಟ್ಟಿಲ್ಲ. ನಮ್ಮ ಏನು ಜೂನಿಯರ್ ಕಾಲೇಜ್ಗೆ 40 ಕೋಟಿ, ಮಹಿಳಾ ಕಾಲೇಜಿಗೆ 40 ಕೋಟಿ, ಲಾ ಕಾಲೇಜ್ಗೆ ಒಂದು 6.5 ಕೋಟಿ ಏನೋ ಲಾ ಕಾಲೇಜ್ಗೆ. ಆಮೇಲೆ ನಮ್ಮ ವೇಮ್ಗಲಲ್ಲಿ ಕಾಲೇಜ್ಗೆ ಅಲ್ಲಿ ಒಂದು 4 ರೂಮ್ಗೆ ಅದಕ್ಕೊಂದು 2 ಕೋಟಿ ಅಷ್ಟೇನೋ ಅದಕ್ಕೂ ಮಾಡಿದ್ದೀವಿ. ಅದನ್ನು ಒಂದು ನಾವು ಮಾಡಿದ್ದೀವಿ ಇವಾಗ ಉನ್ನತ ಶಿಕ್ಷಣ ಇಲಾಖೆಯಿಂದ. ಆರೋಗ್ಯ ಇಲಾಖೆಯಿಂದ 42 ಕೋಟಿ. ನರಸಾಪುರ, ಕ್ಯಾಲ್ನೂರು, SNR ಆಸ್ಪತ್ರೆಯಲ್ಲಿ ನಾವು ಆಲ್ಟ್ರೇಷನ್ ಮಾಡೋದಕ್ಕೆ 10 ಕೋಟಿ ರೂಪಾಯಿ. ಆಮೇಲೆ ನರಸಾಪುರದಲ್ಲಿ ಹಾಸ್ಪಿಟ್ಲು ಬುದ್ಧಿ ಪೂಜೆ ಮಾಡಿ ಕಂಪ್ಲೀಟ್ ಮಾಡಿರೋದು ನಿಮಗೆ ಗೊತ್ತು. ಆಮೇಲೆ ನಾವು ಅಂಬೇಡ್ಕರ್ ಹಾಸ್ಟೆಲು ನಾವೇ ಬುದ್ಧಿ ಪೂಜೆ ಮಾಡಿ ನಾವೇ ಕಂಪ್ಲೀಟ್ ಮಾಡಿ ಹುಡುಗರು ಬಿಟ್ಬಿಟ್ಟಿದ್ದೀವಿ ಒಳಗಡೆ. ಯಾವತ್ತು ಬಂದು ದಿನೇಶ್ ಗುಂಡೂರಾವ್ ಸಾಹೇಬ್ ಅದನ್ನ ಕೇಳಿದ್ರೆ ನಾವೇ ಪೂಜೆ ಮಾಡಿ ನಾವೇ ಇನಾಗ್ರೇಷನ್ ಮಾಡ್ತಾ ಇದ್ದ ಆಶ್ಚರ್ಯ ಅವ್ರಿಗೆ. ಯಾಕಂದರೆ ಯಾವಾಗಲೂ ನಾವು ಇನಾಗ್ರೇಷನ್ ಮಾಡಿ ನೆಕ್ಸ್ಟ್ ಇದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಣ್ಣ ನಮ್ದೇನಿಲ್ಲ, ನಾವು ಇಮಿಡಿಯೇಟಾಗಿ ಕೆಲಸ ಮಾಡಿಸಿದ್ದೀವಿ ಅಂತ. ಆಮೇಲೆ ಇನ್ನೊಂದು ಗಣೇಶ್ ಸರ್, ದಯವಿಟ್ಟು ನಾನು ಆವಾಗಲೇ ಹೇಳಿದೆ, ನೀವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು. ಇವತ್ತು ನೀವು ನಮ್ಮ ನರಸಾಪುರ ಹಾಸ್ಪಿಟ್ಲಲ್ಲಿ ಹೋಗಿ ಆಪ್ರೇಷನ್ ಥಿಯೇಟರ್ಸ್ನ ನಾವು ಹೆಂಗೆ ಮಾಡಿದ್ದೀವಿ ಅಂತ ನೋಡಿ. ಕರ್ನಾಟಕದಲ್ಲೆಲ್ಲಾದರೂ ಆಪ್ರೇಷನ್ ಥಿಯೇಟರ್ನ ಓಟಿನ ಆ ರೀತಿಯಲ್ಲೆಲ್ಲಾದರೂ ಮಾಡಿದರೆ ನೀವೇನು ಹೇಳಿದ್ರೆ ಅದನ್ನು ಆ ಸಿಸ್ಟಮ್ಯಾಟಿಕಲ್ಲಿ ಮಾಡಿದ್ದೀವಿ. ಹೈಟೆಕ್ಕು ಇವತ್ತು ಅಲ್ಲೂ ಬಂದಿಲ್ಲ. ನನ್ನ ಓನ್ ಕಾನ್ಸೆಪ್ಟ್ ಅದು, ಯಾರ್ದು ಇಂಜಿನಿಯರ್ ಕಾನ್ಸೆಪ್ಟ್ ಅಲ್ಲ, ಯಾರ್ದು ಕಾನ್ಸೆಪ್ಟ್ ಅಲ್ಲ, ನನ್ನ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅದನ್ನು ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಆ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ನಮ್ಮ SNR ಅಲ್ಲಿ ಏನು ಕ್ರಿಟಿಕಲ್ ಯೂನಿಟ್ ಏನು ಮಾಡಿದ್ವಿ ಎಂಟ್ರೆನ್ಸಲ್ಲಿ ಲೆಫ್ಟಲ್ಲಿ ಇದೆಯಲ್ಲ, ಅದರಲ್ಲಿ ಹೋಗಿ ನೀವು ಆಪ್ರೇಷನ್ ಥಿಯೇಟರ್ ನೀವು ಬಂದಿದ್ರಿ ಎಲ್ಲ. ಅವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಾಗ ಕೆಲವರೆಲ್ಲ ಬಂದಿದ್ರು. ಆ ಆಪ್ರೇಷನ್ ಥಿಯೇಟರ್ಸ್ನ ನೋಡಿ ನೀವು ಎಲ್ಲೇ ಆಗಲಿ ನಿಮಗೆ ಒಂದು ಜಾಗದಲ್ಲಿ ಒಂದೇ ಒಂದು ಗ್ಯಾಪ್, ಒಂದು ಬ್ಯಾಕ್ಟೀರಿಯಾ ಕೂತ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಆ ಟೈಪನ್ನು ಮಾಡಿದ್ವಿ. ಇನ್ಫೆಕ್ಷನ್ ಆಗಬಾರ್ದು, ಡಾಕ್ಟರ್ಸ್ಗೆ ಇನ್ಸ್ಪೆಕ್ಷನ್ ಆಗಬಾರ್ದು. ಆಮೇಲೆ ಗಾಲಿನೇ ಆಚೆ ಗಾಳಿ ಒಳಗಡೆ ಬರೋಂಗಿಲ್ಲ, ಬೇರೆ ಯಾವುದೂ ಒಳಗಡೆ ಬರೋಂಗಿಲ್ಲ. ಆಚೆ ಗಾಲಿಗೆ ಏನು ಮಾಡಿದ್ವಿ, ಮೇಲೆ ಒಂದು ಕಡೆ ಫಿಲ್ಟರ್ ಹಾಕಿದ್ದೀವಿ. ಆ ಫಿಲ್ಟರ್ ಗಾಳಿ ತೆಗೆದು ಅದು ಫಿಲ್ಟರ್ ಮಾಡಿ ಗಾಲಿನ ಒಳಗಡೆ ಕಳಿಸುತ್ತೆ. ಆ ಗಾಲಿನ ಇಲ್ಲಿ ಏನು ಮಾಡುತ್ತೆ, ಇನ್ನೊಂದು ಕೆಳಗಡೆ ಒಂದು ಮಾಡಿದ್ದೀವಿ, ಅದು ಆಚೆ ತೆಗೆದಾಗುತ್ತೆ. ಆಮೇಲೆ ಅಲ್ಲೆಲ್ಲ ಆ ಬ್ಲಾಕಲ್ಲಿ ಎಲ್ಲ ಜಾಗದಲ್ಲೂ ಈ ICUದು ಎಲ್ಲ ಪೈಪ್ಲೈನ್ಸ್, ಟೋಟಲ್ ಪೈಪ್ಲೈನ್ಸ್ ಮಾಡಿದ್ದೀವಿ. ಆಮೇಲೆ ಡಯಾಲಿಸಿಸ್ ಸೆಂಟರ್ ನೋಡಿ, ನೀವು ಎಲ್ಲಾದರೂ ಆ ಥರ ಡಯಾಲಿಸಿಸ್ ಸೆಂಟರ್ ಇದೆ ನೋಡಿ. ಆಮೇಲೆ ಸೆಪ್ಟಿಕ್ ಡಯಾಲಿಸಿಸ್ ಸೆಂಟರ್ ಅಂತ 4 ಸಪ್ರೇಟಾಗಿ ಮಾಡಿದ್ದೀವಿ ಸರ್. ಡಯಾಲಿಸಿಸ್ ಸೆಂಟರ್ಸ್ಗೆ ಲಾಂಚ್ ಮಾಡಿದ್ದೀವಿ. ಸ್ನಾನ ಮಾಡೋದಕ್ಕೆ ಬಿಸಿನೀರು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರು ಕಾಫಿ ಟೀ ಏನಾದರೂ ಬೇಕಾದರೆ ಮಾಡ್ಕೊಳ್ಳುವಂಥದ್ದಕ್ಕೆ ಅವ್ರು ಕರೆಂಟ್ ಸ್ಟವನ್ನು ಇಟ್ಟಿದ್ದೀವಿ. ಅಲ್ಲಿ ಸೋಫಾ ಸೆಟ್ ಹಾಕಿದ್ದೀವಿ. ಅಲ್ಲಿ ಯಾರಾದರೂ ಬಂದು ಇವರು ಡಯಾಲಿಸಿಸ್ ಯಾರೋ ಮಾಡ್ಕೊಳ್ತಾ ಅವ್ರು ಕುತ್ಕೊಳ್ಳೋದಕ್ಕೆ ಅಲ್ಲಿ ಕುತ್ಕೋಬೋದು. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಟಾಯ್ಲೆಟ್ಸ್ ಅವಕಾಶ ಇದೆ. ಲಾಂಚ್ ಅಂದರೆ ಕುತ್ಕೊಂಡು ಕಾಫಿ ಟೀ ಕುಡಿಯುವಂಥದ್ದು ಲಾಂಚೂ ಮಾಡಿದ್ದೀವಿ ಸರ್. ಎಲ್ಲಾದರೂ ಇದೆಯಾ ನೀವು ನೋಡಿಬೇಕಂದ್ರೆ. ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ಇವಾಗ ಟೆಂಡರ್ ಪ್ರೋಗ್ರೆಸ್ಸಲ್ಲಿದೆ. 31 ಕಿಲೋಮೀಟರು. ಇವಾಗ ಇನ್ನೇನೊಂದು ವಾರ ದಿವಸದಲ್ಲಿ ಟೆಂಡರು ಅದು ಬಂದ್ಬಿಡುತ್ತೆ, ಅದು ಆಗುತ್ತೆ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 50 ಕೋಟಿ ತಂದಿದ್ದೀವಿ. 50 ಕೋಟಿನಲ್ಲಿ ನಮ್ಮ ಕೋಲಾರಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್
ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಗುರುಭವನಗಳಿದ್ದಾವೆ. ಮಾಲೂರಲ್ಲಿ ಮಾಡಿದ್ದಾರೆ, ಕೆಜಾಪಲ್ಲಿ ಮಾಡಿದ್ದಾರೆ, ಮುಳಬಾಗ್ಲಲ್ಲಿ ಮಾಡಿದ್ದಾರೆ, ಎಲ್ಲ ಜಾಗದಲ್ಲೂ ಮಾಡಿದ್ದಾರೆ. ಆದರೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಲಿ ಇದೆಲ್ಲ ಆಗಕ್ಕೆ ಮುಂಚೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಲಿ ಆಗಬೇಕಾಗಿತ್ತು. ಇವತ್ತು ಗುರುಭವನಕ್ಕೆ 2.5 ಕೋಟಿ ನಾನು ಕೊಟ್ಟಿದ್ದೀನಿ. ಆಮೇಲೆ ಹೇಳಿದ್ರು ಸರ್ ಪೂಜೆ ಮಾಡಬೇಕು, ಗುದ್ಲಿ ಪೂಜೆ ಮಾಡಬೇಕು ಅಂತ. ನಮ್ಮ ಅಮ್ಮರು ಹೇಳ್ದ, ಸರ್ ಇಷ್ಟೊತ್ತಿಗೆ ಒಂದು 10-15 ಜನ ಪೂಜೆಗಳು ಮಾಡಿದ್ದಾರೆ, ಪೂಜೆ ಮಾಡಿ ಕಟ್ಪಾರ್ಗಳು ಹೊಡೆದು ಅದೇನೋ ಗೊತ್ತಿಲ್ಲ, ಅಲ್ಲೇನೋ ಆಗ್ತಾ ಇಲ್ಲ ಸರ್ ಅಂತ ಹೇಳಿದ್ರು. ಹಂಗಾದ್ರೆ ಅಮ್ಮ ನಾನು ಹೋಗೋದು ಬೇಡ, ಅಮೌಂಟ್ ಕೊಟ್ಬಿಡ್ತೀನಿ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರಲಿ ಅಂತ. ಸರ್ ಅದು ಟೋಟಲ್ ಆಗಿ ಕನ್ಸ್ಟ್ರಕ್ಷನ್ ಕಾಸ್ಟು 5.5 ಕೋಟಿ ಇದೆ ಸರ್. ಅದು 5.5 ಕೋಟಿನಲ್ಲಿ ಇವಾಗ ನಾವು 2.5 ಕೋಟಿ ನಾವು ಕೊಟ್ಟಿದ್ದೀವಿ. ನಮ್ಮ XMP ಮುನ್ಸಾಮಣ್ಣ ಅವರು ಒಂದು 25 ಲಕ್ಷ ಕೊಟ್ಟವ್ರೆ, ಅನಿಲ್ ಅನ್ನೋರು 20 ಲಕ್ಷ, ಅನಿಲನ್ನು 25, ನೀವು 10 ಇವರು 10 ಲಕ್ಷ ಕೊಟ್ಟಿದ್ದಾರೆ ಅದಕ್ಕೆ. ಇವಾಗ ನಾನು ಒಂದು 2.5 ಕೋಟಿನೂ ಕೊಟ್ಟಿದ್ದೀವಿ ಇದಕ್ಕೆ, 2.5 ಕೋಟಿ. ಈ 2.5 ಕೋಟಿ ಕೊಟ್ಟದು ನಮ್ಮ ನಜೀರನ್ನ ಅವ್ರಿಗೆ ಹೇಳಿದ್ವಿ ನಾವು, 2.5 ಕೋಟಿ ಕೊಡ್ತಾ ಇದ್ದೀವಿ ಸರ್ ಅವ್ರಿಗೆ ಅಂತ. ಕೊಡ್ರಿ ಇನ್ನೂ 1 ಕೋಟಿ ಗುರುಗಳಿಗೆ, ಅವ್ರಿಗೆ ಇರ್ಬೇಕ್ರಿ, ಅವರು ಟೀಚರ್ಸ್ ಇರ್ಬೇಕ್ರಿ ಅವರು ಅಂತ ನನ್ನ ಮೇಲೆ ಬಿದ್ದುಬಿಟ್ರು ಅವರು. ಸರ್ ಆಲ್ರೆಡಿ 2.5 ಕೋಟಿ ಕೊಟ್ಟಿದ್ದೀನಿ ಸರ್, ಬೇಕಾದ್ರೆ ಮಿಕ್ಕಿದ್ದು ಕೊಡೋಣ ಬಿಡಿ ಸರ್ ಅಂತ ಹೇಳ್ತಾರೆ. ಅವ್ರು ಇನ್ನೂ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದರೆ ಅವಶ್ಯಕತೆ ಇದ್ದಾಗ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಅವಶ್ಯಕತೆ ಇದ್ದಾಗ ಗುರುಭವನಕ್ಕೆ ಖಂಡಿತವಾಗ್ಲೂ ಕೊಡ್ತೀವಿ. ಅದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೀವೆಲ್ಲ ನೋಡ್ಬೋದು ಸರ್. ಅಲ್ಲಿ ಕನ್ಸ್ಟ್ರಕ್ಷನ್, ಗುರುಭವನ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನೀವೆಲ್ಲ ನೋಡಿರ್ತೀರಾ, ನೋಡ್ಬೋದು. ನಿನ್ನೆ ನಾನು ಹೋಗಿ ನೋಡ್ಕೊಂಡು ಬಂದೆ. ಅದು ಬಿಟ್ಟು ಗುರುಭವನದ ಬಿಟ್ಟು ಇನ್ನೂ ಅಭಿವೃದ್ಧಿ ಕಾಮಗಾರಿಗಳು, ಆಮೇಲೆ ಕುಡಿಯೋ ನೀರಿನ ಪ್ಲ್ಯಾಂಟು, ಆಮೇಲೆ ರಸ್ತೆಗಳು ಮಾಡ್ತಾ ಇರೋದು, ಆಮೇಲೆ ಐಮ್ಯಾಕ್ಸ್ ಲೈಟ್ಸ್ ಆಗ್ತಾ ಇರೋದು, ಇದೆಲ್ಲವನ್ನು 50 ಕೋಟಿ ಅನ್ನೋದಲ್ಲಿ ಮಾಡಿದ್ವಿ. ನಗರಸಭೆಯಲ್ಲಿ ಇವತ್ತು ನಾವು ಯಾವತ್ತೂ ಮಾಡದೇ ಇರುವಂಥ ಕೆಲಸಗಳನ್ನು ನಾವು ನಗರಸಭೆಯಲ್ಲಿ ನೀವೇ ನೋಡಿ, ಎಲ್ಲ ಜಾಗದಲ್ಲೂ ಕೆಲಸಗಳು ನಡೀತಾ ಇದೆ. ಪ್ರತಿಯೊಂದು ವಾರ್ಡಲ್ಲಿ ನೀವು ಯಾವ ಕೌನ್ಸಿಲರ್ನನ್ನು ಕೇಳ್ಕೊಳ್ಳಿ, ಎಲ್ಲ ವಾರ್ಡಲ್ಲೂ ಕೆಲಸ ನಡೀತಾ ಇದೆ. ಅದು ಬಿಟ್ಟು ನಗರಸಭೆಯಿಂದ ಇವಾಗ ಕಟ್ಟಡಗಳು, ನಗರಸಭೆ ಕಟ್ಟಡಗಳು ಕಟ್ತಾ ಇದ್ದೀವಿ. ಇನ್ನೂ ಒಂದು 10 ಕೋಟಿ ಬೇಕಾಗಿದೆ. ಅದಕ್ಕೆ ಇಷ್ಟಲ್ಲೇ ಅದನ್ನು 10 ಕೋಟಿ ರಿಲೀಸ್ ಮಾಡ್ತೀವಿ. ಅದನ್ನೇ ನಾವು ಇಲ್ಲಿ ತೋರಿಸಿಲ್ಲ, ರಿಲೀಸ್ ಮಾಡಿಸ್ತೀವಿ, ಅದನ್ನು ರಿಲೀಸ್ ಮಾಡಿಸ್ತೀವಿ. ಅದೊಂದು ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಇವತ್ತು ಅಲ್ಲಿ ತರಕಾರಿ ಮಾರ್ಕೆಟನ್ನು ಮಾಡ್ತಾ ಇದ್ದೀವಿ. ಈ ಕಡೆ ಇನ್ನೊಂದು ಮಾರ್ಕೆಟ್ ಇತ್ತು, ಅದನ್ನು ರಿನೋವೇಷನ್ ಮಾಡಿ ಹೈಟೆಕ್ ಆಗಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಟಾಯ್ಲೆಟ್ಸು, ಒಳ್ಳೆ ಫೆಸಿಲಿಟೀಸು, ಒಳ್ಳೆ ಲೈಟ್ಸು, ಒಳ್ಳೆ ಸಿಸ್ಟಮ್ಮು ಎಲ್ಲವನ್ನು ಮಾಡಿ ಅದನ್ನು ಇವತ್ತು ಒಂದು 15 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಗರಸಭೆಯಲ್ಲಿ ಡೆಲ್ಟಲ್ಲಿ ನಾವು 16.2 ಕೋಟಿ ಬಸ್ ನಿಲ್ದಾಣ ಅಭಿವೃದ್ಧಿ, ಚಿಕ್ಕಬಳ್ಳಾಪುರ ರಸ್ತೆ ಅಭಿವೃದ್ಧಿ ಇವಾಗ ಮಾಡ್ತಾ ಇದ್ದೀವಿ. ಆ ರೋಡ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ. ಹಳೆ ಬಸ್ ಸ್ಟ್ಯಾಂಡನ್ನು ನಾವು ರಿಪೇರಿ ಮಾಡಿ ಅದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ರಿಪೇರಿ ಮಾಡೋದಕ್ಕೆ ಅದನ್ನು ತೊಗೊಂಡಿದ್ದೀವಿ. ಅದನ್ನು ಎಲ್ಲ ಆಗಿದೆ, ಅದು ಆಗಿದೆ. ಕೆಲಸ ಸ್ಟಾರ್ಟ್ ಆಗಿಲ್ಲ, ಯಾಕೆಂದರೆ ಟೆಂಡರ್ಗಳು ಇದೆಲ್ಲ ಆಗಬೇಕು. ನಾವು ಆದೇಶಗಳಾಗಿ ನಮಗೆ ಬಂದಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಆದೇಶಗಳಾಗುವಂಥದ್ದು ಇನ್ನಿಷ್ಟಿದೆ. ಆದೇಶಗಳಾಗೋದೆಲ್ಲ ಅಪ್ರೂವಲ್ ಆಗಿರೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಆಗಿ ಬರೋದು ಇನ್ನೂ ಇಷ್ಟಿದೆ ನಮಗೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಕ್ಲಿಯರೆನ್ಸ್ ಇಲ್ಲದೆ ಇರೋದನ್ನು ನಾವು ಹೇಳ್ತಾ ಇಲ್ಲ ನಿಮಗೆ. ಅದೊಂದಿದೆ ಸರ್. ಆಮೇಲೆ ಡೆಲ್ಟದು ಕ್ರೀಡಾ ಇಲಾಖೆಯಿಂದ ನಾವು ಆಲ್ರೆಡಿ ಬಾಸ್ಕೆಟ್ಬಾಲ್ಸು ಕೋರ್ಟು ಅದೆಲ್ಲ ಮಾಡಿರೋದು ನೀವು ನೋಡಿದ್ದೀರಾ. ಆಮೇಲೆ ನಾವು ಇವಾಗ ಅಲ್ಲಿ ಮೊನ್ನೆ ತಾನೇ ಪೂಜೆ ಮಾಡಿ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಟೌನ್ ಒಳಗಡೆ ಇರಬೇಕು, ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಇಂಥ ಜಾಗದಲ್ಲಿ ಸ್ವಿಮ್ಮಿಂಗ್ ಕಲಿಯುವಂಥವ್ರು, ಸ್ಪೋರ್ಟ್ಸ್ ಇದರಲ್ಲಿರುವಂಥ ಅದನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಮೊನ್ನೆ ಪೂಜೆ ಮಾಡಿ ಬಂದಿದ್ದೀವಿ. ಅದು ಆಗಿದೆ. KUDST ನಮ್ಮಿಂದ 62 ಕೋಟಿ ನಮ್ಮ ಟೌನಲ್ಲಿ ನಮಗೆ ಟೋಟಲ್ ಆಗಿ 37 ಕಿಲೋಮೀಟರು UGDದು ಮಿಸ್ಸಿಂಗ್ ಲೈನ್ ಇದೆ. 37 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಇದೆ. ಅದರಲ್ಲಿ ಇವಾಗ ಏನು ಮಾಡಿದ್ದೀವಿ ನಾವು, ಮಿಸ್ಸಿಂಗ್ ಲೈನನ್ನು ನಾವು ಇವತ್ತು 37 ಕಿಲೋಮೀಟ್ರಲ್ಲಿ 35 ಕಿಲೋಮೀಟರನ್ನು ನಾವು ಇದ್ದಿದ್ದು ದುಡ್ಡಲ್ಲಿ ತೊಗೊಂಡಿದ್ದೀವಿ. ಇದು 62 ಕೋಟಿ ಟೆಂಡರ್ ಆಗಿ ಇದು ಬಂದುಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಯಿತು. ಟೆಂಡರ್ ಆಗಿ 1 ವರ್ಷ ಆಯಿತು. ಇದೇನಾಗಿದೆ, ಟೆಂಡರ್ ಆದಮೇಲೆ ಒಂದು ಇಬ್ಬರು ಯಾರೋ ಒಬ್ಬರು ಗುಜರಾತ್ ಅವರು, ಒಬ್ರು ಯಾರೋ ಇನ್ನೊಬ್ರು ಲೋಕಲ್ ಅವ್ರು ಟೆಂಡರ್ ಹಾಕ್ಕೊಂಡು ನನಗೆ ಬರಬೇಕು ನಿನಗೆ ಬರಬೇಕು ಅಂತ ಇಬ್ಬರು ಕೇಸ್ಗಳು ಹಾಕ್ಕೊಂಡು ಹೈಕೋರ್ಟಲ್ಲಿ ಅದು ಇದೆ. ಇವಾಗ ಮೊನ್ನೆ ನಾನೇ ಅನಿಪನ್ ಅವ್ರಿಗೆ ಹೇಳ್ದೆ, ಏನಣ್ಣ ನಿಮಗೆ ಹೇಳಿದೆ, ಶಂಶೇರ್ ಇವರಿಬ್ಬರಿಗೂ ಹೇಳಿದೆ ನಾನು, ನಿಮಗೆ ಗೊತ್ತಿದ್ದಾರಪ್ಪ ಅವ್ರನ್ನ ಕರೆದು ಮಾತಾಡಿ ಅದನ್ನು ಸಾಲ್ವ್ ಮಾಡಿ. ಅದೇ ಕರೆದು ಮಾತಾಡಿ, ನೀವು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಕರೆದು ಮಾತಾಡಿದ್ದಾರೆ ಸರ್. ಅದೊಂದು ಕೋರ್ಟಲ್ಲಿ ಕೇಸ್ ವಾಪಸ್ ತೊಗೋಬೇಕು. ಅದು ವಾಪಸ್ ತೊಗೊಂಡ್ರೆ ಇದು 62 ಕೋಟಿದು ನಾಳೆನೇ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಅಲ್ಪಸಂಖ್ಯಾತರ ಇಲಾಖೆಯಿಂದ 26 ಕೋಟಿ. ಗಾಜಲದಿನ್ಯದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಗತಿಯಲ್ಲಿದೆ ಇವಾಗ ಅದು. ಹಾಗೂ ಮತ್ತೊಂದು ಶಾಲೆ ನಿರ್ಮಿಸಲು ಸೂಲೂರು ಗ್ರಾಮ ಪಂಚಾಯತಿ ಜಾಗ ಸಿಕ್ಕಿದಷ್ಟು ಅದು ಕಂಪ್ಲೀಟೇ ಮಾಡಿಬಿಡ್ತಾ ಇದ್ವಿ. ಜಾಗ ಸಿಕ್ಕದೇ ಇರೋದ್ರಿಂದ ನಾವು ಲೇಟ್ ಆಯ್ತು. ಇವಾಗ ಸೂಲೂರು ಗ್ರಾಮ ಪಂಚಾಯತಿ ಹತ್ರ ಜಾಗ ಕೊಟ್ಟಾಗಿದೆ. ಪೆಂಶೆಟ್ಟಲ್ಲಿ ಇದ್ರೆ ಸೂಲೂರು ಗ್ರಾಮ ಪಂಚಾಯತಿ, ಪೆಂಶೆಟ್ಟಲ್ಲಿ ಯಾವ ಪಂಚಾಯತಿ ಬರುತ್ತೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೂಲೂರು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಜಾಗವನ್ನು ಕೊಟ್ಟಿದ್ದೀವಿ. ಅವರೇ ಅಧ್ಯಕ್ಷರು, ಅವರೇ ಎಲ್ಲ ಅದನ್ನು ಹುಡ್ಕೊಟ್ಟಿದ್ದು ಅವರೇ, ನಮ್ಮ ಸುರೇಶ್ ಅಣ್ಣ ಅವರೇ ಹುಡ್ಕೊಟ್ಟಿದ್ದು, ಅದಕ್ಕೆ ಅವರೇ ಅಧ್ಯಕ್ಷರಿದ್ದರು. ಇವಾಗ ಅದೊಂದು ಇವತ್ತು ಅಲ್ಲಿ ನಾವು ಮಾಡಿದ್ದೀವಿ. 26 ಕೋಟಿ ಎಲ್ಲ ಟೋಟಲ್ ಆಗಿ ವಸತಿ ಶಾಲೆ ಮಾಡ್ತಾ ಇದ್ದೀವಿ. ಅಮೃತ್ ಯೋಜನೆಯಲ್ಲಿ ನಾವಿವತ್ತು 17.35 ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯಲ್ಲಿ 3 ಉದ್ಯಾನವನ ಮಾಡ್ತಾ ಇದ್ದೀವಿ. ಹಾಗೂ 2 ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 14ನೇ ಹಣಕಾಸು SFCI ನಿಧಿನಲ್ಲಿ ಸೇರಿ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಕೆಲಸಗಳು ನಡೀತಾ ಇದೆ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬೋದು. ಆಮೇಲೆ ನಿರ್ಮಿತ ಕೇಂದ್ರದಿಂದ 22.55 ಕೋಟಿ 22.55 ಲಕ್ಷ ನಮ್ಮ ಟೌನಲ್ಲಿನೂ ನೋಡ್ಬೋದು, ರೂರಲಲ್ಲೂ ನೋಡ್ಬೋದು, ಎಲ್ಲ ಜಾಗದಲ್ಲಿನೂ ಕೆಲಸ ನಡೀತಾ ಇದೆ. ಅದನ್ನು ಜಿಲ್ಲಾ ಪಂಚಾಯತಿಯಿಂದ ಇವಾಗ
KRDL ಅದು ಒಂದು 23 ಕೋಟಿ ಅದನ್ನು ಮಾಡ್ತಾ ಇದೀವಿ ಅಭಿವೃದ್ಧಿ. ಈಗ ಕ್ರೆಡಿಲ್ಗೆ ಒಂದು 25 ಕೋಟಿ ತಿರ್ಗಾ ತಂದಿದ್ದೀವಿ, ಅದು ಹಾಕಿಲ್ಲ ಈಗ ಅಂದರೆ ಯಾಕಂದರೆ ಮೊನ್ನೆ ಬಂತದು ಆರ್ಡರ್ ಕಾಪಿ, ಇನ್ನು ಹಾಕಿಲ್ಲ. ಅದು 20 ಅದು ಆಗೋಗಿರೋದು ಆರ್ಡ್ರ್ ಆಗಿ ಎಲ್ಲಾಗಿ ಬಂದಿರುವಂಥದ್ದು, ಅದು ಆರ್ಡ್ರ್ ಆಗಿದೆ, ಅದನ್ನು ಇದನ್ನೆಲ್ಲ ಹಾಕಿಲ್ಲ. ಅದು ಒಂದು ಇದು ಕ್ರೆಡಿಲ್ದು ಬಂದ್ಬಿಟ್ಟು 23 ಕೋಟಿ ಬಿಟ್ಟು 24 ಕೋಟಿ ಬಿಟ್ಟು ಇನ್ನೊಂದು 25 ಕೋಟಿ ಅದನ್ನು ತಂದಿದ್ದೀವಿ. ಜಿಲ್ಲಾ ಪಂಚಾಯತಿನಲ್ಲಿ ಇವತ್ತು ರೋಡ್ಗಳೆಲ್ಲ ಕೆಲಸಗಳು ನಡೀತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ, ಎಲ್ಲ ನಡೀತಾ ಇದೆ. ತಾಲೂಕ್ ಪಂಚಾಯತಿನಲ್ಲಿ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವರಿಂದ 59 ಕೋಟಿ JJM ಸೇರಿ ರಾಜ್ಯದ ಪಾಲು ನಾವು ಹೇಳ್ತಾ ಇರೋದು, ಸೆಂಟ್ರಲ್ ನಮ್ಮದು ರಾಜ್ಯದ ಪಾಲು ಮಾತ್ರ, ಸೆಂಟ್ರಲ್ ಗೌರ್ಮೆಂಟ್ ಪಾಲು ಹೇಳ್ತಾ ಇಲ್ಲ, ರಾಜ್ಯದ ಪಾಲನ್ನು ಹೇಳ್ತಾ ಇದ್ದೀವಿ 59 ಕೋಟಿ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಅನಿಪನ್ನವ್ರು ಹೇಳ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಏನು ನಾನು ಹೇಳ್ತೀನಿ, ಅವರು ಹೇಳ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡ ಲೆವೆಟಲ್ಲಿ ನೀವು ಎಷ್ಟು ವರ್ಷ ಆಗಿತ್ತು ಕೂಡ ಲೆವೆಟು, ಯಾವತ್ತಾದರೂ ಅದಕ್ಕೊಂದು ಸಿಮೆಂಟ್ ರೋಡು, ಒಂದು ತಾರ್ ರೋಡು, ಒಂದು ಪೈಪ್ ಲೈನ್ ಏನಾದರೂ ಮಾಡಿದ್ದೀರಾ, ನೀರು ಏನಾದರೂ ಮಾಡಿದ್ದೀರಾ? ಇವತ್ತು ನಾವು ಐಮಾಕ್ಸ್ ಲೈಟ್ ಹಾಕಿದ್ದೀವಿ, ಚಿಕ್ಕ ಚಿಕ್ಕ ಲೈಟ್ಗಳು ಹಾಕಿದ್ದೀವಿ, ಆಮೇಲೆ ಪೈಪ್ ಲೈನ್ ಮಾಡಿದ್ದೀವಿ, UGD ಲೈನ್ ಮಾಡಿದ್ದೀವಿ, ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ, ತಾರ್ ರೋಡ್ಸ್ ಮಾಡಿದ್ದೀವಿ, ನೀರು ಬೋರ್ವೆಲ್ ಹಾಕಿದ್ದೀವಿ, ಪೈಪ್ ಲೈನ್ ಮಾಡಿದ್ದೀವಿ, ಕನೆಕ್ಷನ್ಸ್ ಕೊಟ್ಟಿದ್ದೀವಿ, ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಮ್ಮ ಕೂಡಯಿಂದ ಅನಿಪನ್ನವ್ರು ಮಾಡ್ತಾ ಇರುವಂಥ ಕೆಲಸ ಅದು ಬಿಟ್ಟು ನಾವಿವತ್ತು ನಮ್ಮ APMC ಮಾಲೂರು ಕಡೆಯಿಂದ ಟೌನ್ಗೆ ಬರ್ತೀವಲ್ಲ ಸರ್, ಆ ಸರ್ಕಲ್ ಅಭಿವೃದ್ಧಿಗೆ 2.5 ಕೋಟಿ ತೊಗೊಂಡಿದ್ದೀವಿ, 4 ಕೋಟಿ ಅದು 4 ಕೋಟಿ. ಆಮೇಲೆ ಶ್ರೀನಿವಾಸಪುರ ಸರ್ಕಲ್ ಅಂತೀವಿ ಸರ್, ನಮ್ಮ ಬಂಬು ಬಜಾರಿಂದ ಟೌನ್ ಹೋದರೆ ಅದು 2 ಕೋಟಿ 60 ಲಕ್ಷ ರೂಪಾಯಿ. ಆ ಸರ್ಕಲ್ ಇವಾಗೆಲ್ಲ ಟೆಂಡರ್ ಆಗಿದೆ, ಅದೆಲ್ಲ ಅದನ್ನು ಡೆವಲಪ್ಮೆಂಟ್ ತೊಗೊಂಡಿದ್ದೀವಿ. ಕಣ್ಣೂರು ಲೇಕ್ಗೆ ನಾವು 4 ಕೋಟಿ ರೂಪಾಯಿ, ಕಣ್ಣೂರು ಲೇಕ್ಗೆ 4 ಕೋಟಿ, ನಮ್ಮದು ಮುನ್ಸಿಪಾಲ್ಟಿದು ಒಂದು 4 ಕೋಟಿನ 5 ಕೋಟಿನ ಅದನ್ನು ಹಾಕಿ 6 ಕೋಟಿ 10 ಕೋಟಿ ಟೋಟಲನ್ನು ಅದನ್ನು ಹಾಕಿದ್ದೀವಿ. ಟೆಂಡರ್ಗೆ ಆಗೋಗಿದೆ ಸರ್, ಇದೆಲ್ಲ ಟೆಂಡರ್ ಹಾಕಿ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಸ್ಲಮ್ ಬೋರ್ಡಲ್ಲಿ ಲೈಟ್ಗಳು ಹಾಕ್ತಾ ಇದ್ದೀವಿ, ಅದೆಲ್ಲ ಚಿಕ್ಕ ಪುಟ್ಟದೆಲ್ಲ ಇದೆ, ಜಾಸ್ತಿ ಇದೆ, ಮೇಜರಾಗಿ ತೊಗೊಂಡಿದ್ದೀವಿ ನಾವು ಇದರಲ್ಲಿ. ಅದು ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದನ್ನು ನಾವು ಅಂಗನವಾಡಿಗಳು ಇವತ್ತು ಕೋಲಾರ ತಾಲೂಕಲ್ಲಿ ಬಯಲುಸೀಮೆದು 7 ಕೋಟಿ ಪಶುಸಂಗೋಪನೆ. ನೀವು ಪತ್ರಕರ್ತರು, ಬುದ್ಧಿವಂತರು, ವಿದ್ಯಾವಂತರು, ಸಮಾಜದ ಮೇಲೆ ಅಪಾರವಾದಂಥ ಒಂದು ಗೌರವ ಇರೋರು ನೀವು ಇದನ್ನು ಚೆಕ್ ಮಾಡಬೇಕು, ನಾವು ಹೇಳಿರೋ ಸುಳ್ಳ ನಿಜಾನ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಕೇಳಿರುವಂಥವರು ನಮ್ಮ ex-MP ಮುನ್ಸಾಮಣ್ಣವರಾಗ್ಬೋದು, ಅದೇ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿಯವರಾಗ್ಬೋದು, ಇನ್ನು ಯಾರಿಗನ ಇವಾಗ ನಾನು ex-MP ಅವರಿಗೆ BJP ಚಲಪತಿಯವರಿಗೆ ಈ ದಾಖಲೆಗಳನ್ನೆಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮುರಳಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಸೇರಿ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಆಮೇಲೆ ಇನ್ನು ಯಾರಿಗಾದರೂ ಕೇಳಿದ್ರು ಅವ್ರಿಗೂ ಕಳಿಸ್ಕೊಡ್ತೀವಿ ನಾವು, ಇನ್ನಾರಾದರೂ ಕೇಳಿದ್ರು ಕಳಿಸ್ಕೊಡ್ತೀವಿ ನಾವು. ಕೆಲವರು ಬೇಕಂದ್ರೆ ಬೈ ಹ್ಯಾಂಡ್ ಕೊಡಬೇಕು ಅಂದರೆ ನಾನೇ ತೊಗೊಂಡೋಗಿ ಬೈ ಹ್ಯಾಂಡು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಇರುತ್ತೆ, ಯಾರಿಗಾದರೂ ಬೇಕಂದರೆ ಅವರೊಂದು ಪತ್ರ ಬರೆದ್ರೆ ನನಗೆ ನಮ್ಮ ಆಫೀಸಿಂದ ಅವರಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ಫೋನ್ ಮಾಡಿ ಹೇಳಿದ್ರು ನಾವೇ ಬೈ ಹ್ಯಾಂಡ್ ತೊಗೊಂಡೋಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವಾಗ ನಾವು ಏನು ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೆ ಏನು ನಾವು ಹೇಳಿದ್ದೀವಿ, ಇದು ಸತ್ಯವನ್ನೇ ಹೇಳಿದ್ದೇವೆ. ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿ 1% ಕೂಡ ಇದರಲ್ಲಿ ಸುಳ್ಳು ಮಾಹಿತಿ ಇರೋದಿಲ್ಲ ಅಂತ ನನ್ನ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು, ನಾವು ತಂಟೆ ತಗರಾಲು ತೆಗೆಯೋದು ನನಗೆ ಅಭ್ಯಾಸ ಇಲ್ಲ. ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ, ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು ನಾನು ಏನೇ ಮಾಡಬೇಕು ಅಂತ ನಾನು ಓಪನ್, ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ದರೆ ಎಲ್ಲರ ಮುಂದೆ ಸಿಗರೇಟ್ ಹೊಡಿತೀನಿ, ನಾನು ಬೇಕಾದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್, ನಾನು ಸಿಗರೇಟ್ ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಲ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ನಮ್ಮ ಏನು ಮಾಡಬೇಕು ಅಂತಿದ್ದೀವಿ ಅಂತ. ಆಮೇಲೆ ಅಂಬೇಡ್ಕರ್ ಮ್ಯೂಸಿಯಂ ಮಾಡಬೇಕು ಅಂತ ಒಂದು ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಅಂಬೇಡ್ಕರ್ ಮ್ಯೂಸಿಯಂ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರು ಹುಟ್ಟಿದ್ದ ದಿನಾಂಕದಿಂದ ಅವರು ನಮ್ಮನ್ನು ಬಿಟ್ಟು ಹಗಲೋವರೆಗೂ ಏನೇನು ಮಾಡಿದ್ರು, ಈ ದೇಶಕ್ಕೋಸ್ಕರ ಏನೇನು ಮಾಡಿದ್ರು ಅನ್ನೋದನ್ನು ಅವ್ರದ್ದೊಂದು ಮ್ಯೂಸಿಯಂ ಮಾಡಿ, ಒಂದು ಲೈಬ್ರರಿ, ಒಂದು ಫುಲ್ ಫ್ಲೋರು ಮ್ಯೂಸಿಯಮ್ಮು, ಲೈಬ್ರರಿ, ಒಂದು ಫ್ಲೋರು ಆಡಿಟೋರಿಯಮ್, 1000 ಸೀಟು ಆಡಿಟೋರಿಯಂ ಮಾಡ್ತೀವಿ. ಅದೆಲ್ಲ ಆದೇಶದ ಹಂತದಲ್ಲಿ ಇದೆ, ಮಾಡ್ತೀವಿ. ಆ ಆಡಿಟೋರಿಯಮಲ್ಲಿ ಫಸ್ಟು ಆ ಆಡಿಟೋರಿಯಮಲ್ಲಿ ಏನೇ ಒಂದು ಕಾರ್ಯಕ್ರಮ ಯಾವುದೇ ಮಾಡಬೇಕಂದ್ರೂ ಅದೊಂದು ಕಂಡೀಷನ್ ಇದೆ ಅಲ್ಲಿ. ಇವಾಗ ನೀವು ಹೋಗ್ಬಿಟ್ಟು ನಾನೇನೋ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂತ ಮಾಡಿದ್ರೆ ಫಸ್ಟು 10 ಮಿನಿಟ್ಸು ಅಂಬೇಡ್ಕರ್ ಜೀವನ ಚರಿತ್ರೆ ಫಿಲಮ್ ಥರ ಮಾಡಿ, ಆ ಫಿಲಮ್ ಬಂದ ಮೇಲೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್. ಅದನ್ನು ಹಾಕಿ ಅದು ಫಿಕ್ಸ್ಡ್, ಅದು ನೀವು ಬೇಡ ಅಂದರೂ ಅದು ಬರುತ್ತೆ,
ಆ ಥರ ಲೈಬ್ರರಿ, ಆಮೇಲೆ ಅವ್ರ ಜೀವನ ಚರಿತ್ರೆ, ಅವ್ರ ಫೋಟೋಸು, ಅವ್ರು ಎಲ್ಲೆಲ್ಲಿದ್ದರು, ಏನೇನು ಮಾಡಿದ್ರು, ಹೆಂಗೆ ಮಾಡಿದ್ರು, ಯಾವ ರೀತಿಯಲ್ಲಿದ್ದರು ಅಂತ ಟೋಟಲಾಗಿ ಅವ್ರ ಫೋಟೋಸ್ ಹಾಕಿ ಅದು ಸೆಂಟ್ರಲ್ಲಿ ಒಂದು ಲೈಬ್ರರಿ ಮಾಡಿ, ಆಡಿಟೋರಿಯಂ, ಒಂದು ಫ್ಲೋರ್ ಲೈಬ್ರರಿ, ಅವರ ಜೀವನ ಚರಿತ್ರೆ, ಒಂದು ಫ್ಲೋರು ಆಡಿಟೋರಿಯಮ್ಮು, ಆಮೇಲೆ 1000 ಜನ ಕೂತ್ಕೊಳ್ಳೋ ಥರ ಮಾಡಬೇಕು ಅಂತ ಜಾಗನೂ ಹುಡುಕಿದ್ದೀವಿ, ಅದನ್ನು ಮಾಡಿದ್ದೀವಿ. ಜಾಗ 3 ಜಾಗ ಫೈಂಡ್ ಔಟ್ ಮಾಡಿದ್ದೀವಿ ಸರ್. ಒಂದು ಅದಾದ ಇದು ನಮ್ಮ ಈ ಕಂಬಳ್ಳಿ ಹತ್ರ, ಮೊದಲವಾಡಿ ಹತ್ರ ಒಂದು ಮಾಡಿದ್ದೀವಿ, ಈ ಕಂಬಳ್ಳಿ ಹತ್ರ ನೋಡಿದ್ವಿ, ಮಂಗಸಂದ್ರ ಹತ್ರ ನೋಡಿದ್ದೀವಿ. ಅದು ನೋಡೋಣ, ಈ 3ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಎಲ್ಲ ತಗೋಬೇಕು ಅಂತ ಇದ್ದೀವಿ. ಆಮೇಲೆ ಬಾಬು ಜಗಜೀವನ್ ರಾವ್